ಆಲ್ರೆಡಿ ಇದು 2ನೇ ಬಾರಿ ಹಾಲ್ ರೇಟನ್ನ ಜಾಸ್ತಿ ಮಾಡಿರೋದು. ಈ ತರ ಮಾಡಿರೋದ್ರಿಂದ ಮಧ್ಯಮ ವರ್ಗದವ್ರಿಗೆ ತೊಂದರೆ ಆಗ್ತಿದೆ. ಸೊ ಹಾಗಾಗಿ ಈಗ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕುಡಿಯೋಕ್ಕೆ ಹಾಲು ಬೇಕೇ ಬೇಕು. ನೀವು ದಿನಸಿ ಸಾಮಗ್ರಿಗಳನ್ನು ಎಲ್ಲ ಜಾಸ್ತಿ ಮಾಡಿದ್ದೀರಾ. ಇದು ಈ ತರ ಮಾಡಿರೋದು ನಮಗಂತೂ ಇಷ್ಟ ಆಗಲಿಲ್ಲ. ಸೊ ನೀವು ಎಲ್ಲ ಗೃಹಲಕ್ಷ್ಮಿ ಕೊಟ್ಟಿದ್ದೀರಾ, ಮತ್ತೆ ಬಸ್ ಫ್ರೀ ಎಲ್ಲ ಕೊಟ್ಟಿದ್ದೀರಾ, ಅದು ಓಕೆ, ಅದೆಲ್ಲ ಚೆನ್ನಾಗೇ ಇದೆ. ಅದ್ರ ಜೊತೆಗೆ ನೀವು ಹಾಲ್ ರೇಟನ್ನು ಕಡಿಮೆ ಮಾಡಬೇಕು. ನೀವು ಹಾಲ್ ರೇಟ್ 4 ರೂಪಾಯಿ ಜಾಸ್ತಿ ಮಾಡಿದ್ದೀರಾ. ಕಾಂಗ್ರೆಸ್ ಸರ್ಕಾರ 2 ವರ್ಷ ಆಯಿತು ಬಂದು, 2 ವರ್ಷ ಇನ್ನೂ ತುಂಬದೇನೆ ನೀವು ಆಲ್ರೆಡಿ 2 ಸರಿ ಹಾಲಿನ ರೇಟು, ಪೆಟ್ರೋಲು, ಡೀಸೆಲು, ದಿನನಿತ್ಯ ಸಾಮಗ್ರಿಗಳು ಎಲ್ಲವೂ ನೀವು ಏರಿಕೆ ಬಂದರೆ, ಬಸ್ ಫ್ರೀ ಕೊಟ್ಟಿದ್ದೀರಾ, ಕರೆಂಟ್ ಬಿಲ್ ಕೊಟ್ಟಿದ್ದೀರಾ, ಏನು ಯೂಸ್ ಆಯಿತು ನಮಗೆ? ಮಿಡಲ್ ಕ್ಲಾಸ್ ರೈತರಿಗೂ ಏನು ಯೂಸ್ ಆಗಿಲ್ಲ. ಬರೀ ಮೇಲ್ವರ್ಗದವ್ರು ಮಾತ್ರ ಬೆಳೀತಾ ಇದ್ದೀರಾ ಹೊರತು ಕೆಳವರ್ಗದವ್ರಾಗಲಿ ಮಧ್ಯದ ವರ್ಗದಲ್ಲಿ ಯಾರಿಗೂ ಆಯ್ತಿಲ್ಲ. ಕೆಳವರ್ಗದವ್ರಿಗೂ ನೀವು ಆ ಭಾಗ್ಯ ಈ ಭಾಗ್ಯ ಅಂತ ಕೊಟ್ಟು ಅವ್ರಿಗೆ ಇದು ಮಾಡ್ತಾ ಇದ್ದೀರಾ. ಮಧ್ಯದ ವರ್ಗದವ್ರಿಗೆ ತುಂಬಾ ಲಾಸ್ ಆಗ್ತಿದೆ, ನಾವು ಬದುಕೋದು ಕಷ್ಟ ಆಗ್ತಿದೆ. ನೀವು ರೈಟ್ ಕೊಟ್ಟು ಇಲ್ಲೇ ಡಬಲ್ ರೈಟ್ ಮಾಡಿ ನಮಗೆ ಬದುಕೋದಕ್ಕೆ ದಯವಿಟ್ಟು ಅವಕಾಶ ಕೊಡಿ. ಹಾಲಿನ ರೇಟನ್ನು ಏನು ಜಾಸ್ತಿ ಮಾಡಿದರೆ ಕಮ್ಮಿ ಮಾಡಿ, ನಮಗೆ ಅದು ತುಂಬ ಒಳ್ಳೇದಾಗಂಗೆ ಮಾಡಿಕೊಡಿ ಅಷ್ಟೇ. ನಾವು ದಯವಿಟ್ಟು ಹಾಲಿನ ರೇಟು ಜಾಸ್ತಿ ಆಗಿದೆ, 4 ರೂಪಾಯಿ ಏಕಾಏಕಿ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಇಳಿಸ್ಬೇಕು, ಎಲ್ಲರಿಗೂ ಹಾಲು ಅವಶ್ಯಕತೆ, ಎಲ್ಲ ಬೆಲೆಗಳು ಜಾಸ್ತಿ. ಬಸ್ ಫ್ರೀ ಮಾಡಿರೋದು ವೇಸ್ಟು, ಯಾರು ದಿನ ನಿಂತವ್ರ ಬಸ್ಗೋಕೆ. ಆದ್ದರಿಂದ ಬೆಲೆ ಎಲ್ಲ ಕಡಿಮೆ ಮಾಡಬೇಕು, ಎಲ್ಲರಿಗೂ ಅನುಕೂಲ ಆಗಬೇಕು. ಅದು ಇದು ಮಾಡಿ ವ್ಯವಹಾರಗಳು ಮಾಡಿ. ನಮಗೆ ದಿನದ ನಿತ್ಯ ಅಂದರೆ 100 ರೂಪಾಯಿ ಇಡ್ತಾರೆ ಮನೆಯಲ್ಲಿ. ಆ 100 ರೂಪಾಯಲ್ಲಿ ತಿಂಡಿನೇ ಮಾಡೋದು, ಹಾಲು ತರೋದು, ಏನು ಮಾಡೋದು ಅಂತ ಗೊತ್ತಾಗಲ್ಲ. ಮಕ್ಳಿಗೆ ಬೆಳಗ್ಗೆ ಹಾಲು ಕೊಡಲೇಬೇಕು, ಮೊಟ್ಟೆ ಕೊಡಬೇಕು ಅಂತ ಹೇಳ್ತಾರೆ. ಆದರೂ ದಿನ ಇವರು ಹಾಲು ರೇಟು ಮೊಟ್ಟೆ ರೇಟೆಲ್ಲ ಜಾಸ್ತಿ ಮಾಡ್ಕೊ ಹೋಯ್ತಿದ್ರೆ ಮಕ್ಳಿಗೆ ಯಾವ ರೀತಿ ಪ್ರೋಟೀನ್ ಅಂತ ಕೊಡೋಕ್ಕಾಗುತ್ತೆ? ನಮ್ಮಂಥ ಬಡವರು ಮಾಮೂಲಿ ಸಾಂಬಾರು ಅನ್ನ ಸಾರು ಕೊಡಬೇಕಾಗತ್ತೆ ಅಷ್ಟೇನೆ. ಅದು ಬಿಟ್ಟರೆ ಇನ್ನು ಹಾಲು ಕೊಡೋಕ್ಕಾಗಲ್ಲ, ಮೊಟ್ಟೆ ಕೊಡೋಕ್ಕಾಗಲ್ಲ. ಇನ್ನು ಬೇರೆ ಥರ ಏನೋ ಹೈ ಸ್ಟ್ಯಾಂಡರ್ಡು ಇರೋರೇನೋ ಡ್ರೈ ಫ್ರೂಟ್ಸು ಅವೆಲ್ಲ ತಂದು ತಿನ್ನಿಸಿ ಮಕ್ಕಳನ್ನ ಆರೋಗ್ಯವಾಗಿ ನೋಡ್ಕೋತಾರೆ. ಅಟ್ಲೀಸ್ಟ್ ನಮ್ಮಂಥ ಬಡವರು ಒಂದು ಲೋಟ ಹಾಲಾದರೂ ಕೊಟ್ಟು ಜೀವನ ಮಾಡೋಣ ಅಂದರೆ ಇವರು ಪದೇ ಹಾಲು ರೇಟ್ ಜಾಸ್ತಿ ಮಾಡ್ಕೊ ಹೋಗ್ತಾರೆ. ಏನು ಮಾಡೋಕ್ಕಾಗುತ್ತೆ ನಮ್ಮಂಥವ್ರು? 4 ರೂಪಾಯಿ ಜಾಸ್ತಿ ಮಾಡ್ತಾಯಿದ್ದೀರಾ, ಇದನ್ನು ದಯವಿಟ್ಟು ಕಡಿಮೆ ಮಾಡಿ. ಮತ್ತು ಬಡವರು ತುಂಬ ಕಷ್ಟ ಆಗುತ್ತೆ, ನಮ್ಮಂಥವ್ರು ಆಟೋ ಓಡಿಸಿದವ್ರಿಗೂ ಕಷ್ಟ ಆಗುತ್ತೆ. ಮತ್ತು ಬಸ್ ಚಾರ್ಜ್ ನೀವು ಫ್ರೀ ಬಿಟ್ಟಿದ್ದೀರಾ ಬಸ್ಸು, ಅದರಲ್ಲಿ ಅದನ್ನು ಬೇಕಾದರೆ ಇದು ಮಾಡ್ಬೋದು. ಇನ್ನು 2000 ರೂಪಾಯಿ ಕೊಡ್ತೀರಾ, ಅದು ತುಂಬ ಖುಷಿಯಾಗಿದೆ. ಅಕ್ಕಿನೂ ಕೊಡ್ತಾಯಿದ್ದೀರಾ, ಎಲ್ಲ ಇದು ಮಾಡಿನೂ ನೀವು ಇದನ್ನು ಮಾತ್ರ ಜಾಸ್ತಿ ಮಾಡಬೇಡಿ ದಯವಿಟ್ಟು. ಅದೇ ನಾವು ಕೇಳ್ಕೊಳ್ಳೋದು. ಎಲ್ಲರಿಗೂ ಉಪಯೋಗ ಆಗೋದನ್ನು ಮಾಡಿ, ಸುಮ್ಮನೆ ಇದು ಮಾಡ್ಕೊಂಡು ಜಾಸ್ತಿ ಮಾಡಿದ್ರೆ ಇದಾಗುತ್ತೆ, ಯಾರೂ ಕುಡಿಯೋಲ್ಲ. ಇವಾಗ ಮತ್ತೆ ಮಕ್ಳಿಗೂ ಕೊಡಬೇಕಲ್ವ ಪೋಷಕಾಂಶ, ಅದಕ್ಕೋಸ್ಕರ ದಯವಿಟ್ಟು ಸರ್ಕಾರದಿಂದ ಇದೇ ಕೇಳೋದು, ಕಡಿಮೆ ಮಾಡಿ. ಅದೇ ಬಡವ್ರ ಬಗ್ಗೆ ಏನು ಕುಡಿಬಾರ್ದು, ಎಲ್ಲ ಶ್ರೀಮಂತರುಗಳೇ ಕುಡಿಬೇಕು. ಹಾಲಿನ ರೇಟೆಲ್ಲ ದರ ಜಾಸ್ತಿ ಮಾಡಿದ್ರೆ ಬಡವ್ರ ಬಗ್ಗರು ಏನು ಮಾಡ್ತಾರೆ? ಈಗ ಬೇಡದದ್ದೆಲ್ಲ ಬಸ್ ಸಂಚಾರ ಮಾಡೋರು ಏನು ಕೇಳಿದ್ವು ಅದನ್ನ ಬಸ್ಸಲ್ಲಿ ಹೋಗೋಕ್ಕಾಗಲ್ಲ. ಕಂಡಕ್ಟ್ರುಗಳು ಎಲ್ಲ ಲೇಡೀಸ್ಗೆ ಬೈತಾರೆ, ಎಲ್ಲ ಬೈಸ್ಕೊಳ್ಳೋದೇ ಆಗದೆ. ಅದು ಉಪಯೋಗ ಇಲ್ಲ ಅದು ಮಾಡಿರೋದು. ಇನ್ನು ರೇಷನ್ ಎಲ್ಲ ಕಡಿಮೆ ಮಾಡಲಿ, ಎಣ್ಣೆ ರೇಟ್ ಕಡಿಮೆ ಮಾಡಲಿ, ದಿನ ಬಳಕೆದು ಕಡಿಮೆ ಮಾಡಲಿ. ಅವರು ಜಾಸ್ತಿ ಮಾಡಿಬಿಟ್ರೆ ಈಗ ಹಾಲು 27 ರೂಪಾಯಿ ಕೊಡ್ತಾಯಿದ್ದೀವಿ. ಈಗ ಹಾಲು 4 ರೂಪಾಯಿ ಅಂದರೆ 30 ಏನು ಕುಡಿಯೋದು ಹಾಲು ನಾವು? ಅದೇ ಸುಮ್ಮನೆ ಇರಬೇಕಷ್ಟೇ ಕುಡಿದೇನೆ. ಇದು ಯಾರು ಇವ್ರೆ? ಮಕ್ಳಿಗೆಲ್ಲ ಪೌಷ್ಟಿಕ ಆಹಾರ ಏನು ಸಿಗ್ತಾ ಇಲ್ಲ, ಏನು ತಗೊಳಕ್ಕೂ ಆಯ್ತಲ್ಲ ನಮ್ಮ ಕೈಲಿ. ಹಾಲು ಕೊಡೋಕ್ಕಾಯ್ತಲ್ಲ, ತರಕಾರಿ ಪೌಷ್ಟಿಕ ಆಹಾರ ಏನು ಕೊಡೋಕ್ಕಾಯ್ತಲ್ಲ. ನಾವು ಏನೋ ಇದ್ದುತ್ತಾ ತಿನ್ಕೊಂಡಿರ್ಬೇಕು, ಹಂಗಾಗೈತೆ. ಬೆಲೆ ಎಲ್ಲ ಜಾಸ್ತಿ ಮಾಡ್ಕೊಂಡು, ಬೇಳೆ ನೋಡಿದ್ರೆ 200 ರೂಪಾಯಿ, ಹಾಲು ರೈಟ್ ನೋಡಿದ್ರೆ 35 ರೂಪಾಯಿ ಮಾಡಿದ್ರೆ ಯಾರು ಕುಡಿತಾರೆ? ಬಿಡಲಿ. ಈಗ ಸ್ಕೂಲ್ ಮಕ್ಳಿಗೂ ಪ್ರಾಬ್ಲಮ್ ಆಗ್ತಾಯಿದೆ, ಅವ್ರಿಗೆ ಕೊಡಲಿ ಉಚಿತವಾಗಿ. ಮಕ್ಕಳು ವಯಸ್ಸಾದವ್ರಿಗೆ ಕೊಡಬೇಕು. ಎಲ್ರಿಗೂ ಕೊಟ್ಬಿಟ್ಟು ನಾವೇ ಎಷ್ಟು ಸಾರಿ ಕೇಳಿದ್ದೀವಿ. ನಮ್ದು ಯಾವತ್ತು ನಮ್ಮ ಹುಡುಗಿದು ಬ್ಲೌಸ್ನೇ ಎರ್ದಾಕ್ಬಿಟ್ರು ಅಲ್ಲಿ ಪಾಂಡುಪುರ ಹೋಗಿದ್ದಾಗ. ಹೊಸಿ ರಸಲ್ಲ, ನಾವಂತದ್ದು ಬೇಡಕ್ಕೆ ಬೇಡ ಅಂತ ಇದ್ವಿ ನಾವು. ಜಾಸ್ತಿ ಮಾಡಿರೋ ತಪ್ಪು, ಜಾಸ್ತಿ ಆಗಬಾರ್ದಿತ್ತು. 1 ವರ್ಷಕ್ಕೆ 2 ಸರಿ ಮಾಡಿದ್ದಾರೆ, ಸರಿ ಇಲ್ಲ. ಈ ಕಡೆ ಬಸ್ ಫ್ರೀ 2000 ಕಳಿಸೋದು, ಕರೆಂಟ್ ಫ್ರೀ ಅಂತ ಅದನ್ನೆಲ್ಲ ಫ್ರೀ ಮಾಡವ್ರೆ. ಇಲ್ಲಿ ಹಾಲು ದಿನಸಿ ಎಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ. ಮಾಡಬಾರ್ದಿತ್ತು. 1 ವರ್ಷಕ್ಕೆ 2 ಸರಿ ಯಾರು ಮಾಡ್ತಾರೆ? ಮಾಡಬಾರ್ದು. ಅಲ್ಲಿ ಫ್ರೀ ಕೊಡ್ತಾರೆ, ಇಲ್ಲಿ ಜಾಸ್ತಿ ಮಾಡ್ತಾರೆ. ಅದಕ್ಕೇನು ಪ್ರಯೋಜನ? ವರ್ಷಕ್ಕೆ 2 ಸರಿ ಆಗಿದೆ, ಆವಾಗ 4 ರೂಪಾಯಿ, ಈಗ 4 ರೂಪಾಯಿ ಅಂದರೆ ಯಾರು ಕೊಡ್ತಾರೆ? ಒಂದು ಅರ್ಧ ಲೀಟ್ರ್ ಹಾಲು 30 ರೂಪಾಯಿ ಅಂದರೆ ಕಷ್ಟ ಅಲ್ವಾ? ಕಡಿಮೆನೇ ಇರಬೇಕು. 27 ಇತ್ತಲ್ಲ, ಅದನ್ನು ಕೊಡೋಕ್ಕೆ ಕಷ್ಟ ಅಂತದ್ರಲ್ಲಿ ಈಗ ಮತ್ತೆ ಮಾಡಿದ್ರೆ ತುಂಬಾ ಕಷ್ಟ. ಎಲ್ರಿಗೂ ತುಂಬಾ ತೊಂದರೆ ಆಗ್ತಾ ಇದೆ ಬಿಡಿ. ಈಗ ಪ್ರತಿಯೊಬ್ಬರಿಗೂ ಹಾಲಿನ ಅವಶ್ಯಕತೆ ಇದೆ. ಬೇರೆ ಯಾವ್ದಾರು ಆಗಲೇ ಆದರೆ ಅಯ್ಯೋ ಬೇಕಿಲ್ಲ ಅಂತ ಅನ್ಬೋದು, ಆದರೆ ಹಾಲು ಅಂತಂದ್ರೆ ಎಲ್ರಿಗೂ ಬೇಕೇ ಬೇಕು. ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಹಾಲಿನ ಅವಶ್ಯಕತೆ ಇದೆ. ಈ ರೀತಿ ಮಾಡಬಾರ್ದಾಗಿತ್ತು ಸರ್ಕಾರ. ಎಲ್ಲರ ಮೇಲೂ ಬರೆ ಹೇಳ್ದಂಗೆ ಆಗ್ಬಿಟ್ಟಿದೆ. ಈಗ ಒಂದೊಂದೇ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ, ಹೆಂಗೆ ಜೀವನ ನಡೆಸೋದು? ಮಿಡ್ಲ್ ಕ್ಲಾಸ್ ಅವರು, ಕೂಲಿ ಕೆಲಸ ಮಾಡೋರಿಗೆ ತುಂಬಾ ತೊಂದರೆ ಆಗ್ತಾ ಇದೆ.
ಅದನ್ನು ಅವ್ರು ಕಡಿಮೆ ಮಾಡಲೇಬೇಕು, ಜಾಸ್ತಿ ಮಾಡೋಕ್ಕೆ ಹೋಗಬಾರ್ದು ಅವರು. ಅದು ನನ್ನ ಅಭಿಪ್ರಾಯ. ಅಲ್ಲ 2,000 ಇನ್ನು ಎಲ್ರಿಗೂ ಬಂದಿಲ್ಲ, ನಮ್ಗೆ 1 ತಿಂಗಳು ಬಂದೇ ಇಲ್ಲ 2,000. ಈಗ ಬರೋರ್ಗೆ ಹೆಂಗೋ ಅವರು ತಡೀತದೆ, ಆದರೆ ಬರ್ದಿರೋರ ಕತೆ ಏನು? ಈ ಕಡೆ ಆ ದುಡ್ಡು ನಮ್ಗೇನು ಬಂದಿಲ್ಲ, ಈ ಕಡೆ ಎಲ್ಲ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ ಅಂದರೆ ಹೆಂಗೆ ಜೀವನ ಮಾಡ್ಬೇಕು ನಾವು? ಈಗೇನೋ ಗೌರ್ಮೆಂಟ್ ಕೆಲಸದವರು ಸಂಬಳ ಜಾಸ್ತಿ ತಗೊಳ್ಳೋರಿಗೆ ಪರವಾಗಿಲ್ಲ, ನಮ್ಮಂಥ ಕೂಲಿ ಕೆಲಸ ಮಾಡೋರು ಬದುಕೋದೇ ಕಷ್ಟ ಆಗಿದೆ. ಈಗ ಹೆಂಗೆ ಮೇಂಟೈನ್ ಮಾಡೋದು, ಜೀವನ ಹೆಂಗೆ ನಡೆಸೋದು ನಾವು? ಅದ್ರ ಬಗ್ಗೆ ಇನ್ನೊಂದ್ಸಲ ಯೋಚನೆ ಮಾಡೋ. ಅದು ಫ್ರೀ ಕೊಡೋದೇ ಬೇಡ, ಅವರು ಅದರ ಅವಶ್ಯಕತೆನೇ ಇಲ್ಲ. ಮೊದಲೆಂಗಿತ್ತು ಹಾಗೆ ಇದ್ರೆ ಎಲ್ಲ ನೆಮ್ಮದಿಯಾಗಿದ್ರು. ಆದರೆ ಈಗೇನಾಗಿದೆ, ಅವರು ಎಲ್ಲ ರೇಟ್ ಜಾಸ್ತಿ ಮಾಡ್ಯಾರ. ಒಂದು ಕಡೆ ಕೊಡೋದು, ಇನ್ನೊಂದು ಕಡೆ ಕಿತ್ಕೊಳ್ಳೋದು, ಆ ರೀತಿ ಮಾಡ್ತಾ ಇದೆ ಸರ್ಕಾರ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.